ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಜನ ಕೇಳ್ತಾ ಇದ್ರು, ಸೊ ಮನೆಯಿಂದನೇ ಏನಾದರೂ ಮಾಡಿ ಸ್ಮಾಲ್ ಬಿಸ್ನೆಸ್ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ, ಐಡಿಯಾಸ್ ಕೊಡಿ ಅಂತ ಕೇಳಿದರು. ಇಲ್ಲಿ ನಾನು ಪರ್ಸ್ನಲ್ ಇದೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಸುಮಾರು ಐಡಿಯಾಸ್ನ ಶೇರ್ ಮಾಡಿದ್ದೀನಿ. ನೋಡಿ, ಈ ರೀತಿ ಪೇಂಟಿಂಗ್ ಏನಾದರೂ ಗೊತ್ತಿದ್ರೆ ನೋಡಿ, ಈ ರೀತಿನೂ ನೀವು ಪೇಂಟಿಂಗ್ ಮಾಡಿಕೊಟ್ಟು ಅವ್ರಿಗೆ ಕಸ್ಟಮೈಸ್ ಮಾಡಿಕೊಟ್ಟು ನೀವು ಈ ಥರನೂ ನೀವು ಮಾಡ್ಬೋದು, ಸೆಲ್ ಮಾಡ್ಬೋದು. ಸೊ ಓಕೆನಾ. ಸೊ ಸೆಲ್ ಮಾಡಿ ಈ ರೀತಿನೂ ಮಾಡಿಕೊಡ್ಬೋದು. ನೋಡಿ, ಈ ರೀತಿ ಇದು ಮಂಡಲ್ ಆರ್ಟ್ ಅಂತ ಹೇಳ್ತೀವಿ, ಈ ಥರ ಮಾಡಿಕೊಡ್ಬೋದು ಅವರಿಗೆ. ಸೊ ಈ ಥರ ಒಂದು ಗಣೇಶ ಪೇಂಟಿಂಗ್ ನೋಡ್ಬೋದು. ಸೊ ಇದು ಆ್ಯಕ್ಚುಲಿ ನನ್ನ ಮಗ ಮಾಡಿರೋದು. ಸೊ ಇದನ್ನು ನೀವು ಮಾಡಿಕೊಟ್ಟು ಅವ್ರಿಗೆ ಫ್ರೇಮ್ ಮಾಡಿಕೊಡ್ಬೋದು. ಅಥವಾ ಕ್ರಾಫ್ಟ್ ಗೊತ್ತಿದೆ ಅಂದರೆ ಈ ರೀತಿನೂ ನೀವು ಇದೆಲ್ಲ ಟ್ರೈ ಮಾಡಿ ಮಾಡ್ಬೋದು. ಸೊ ನೋಡಿ, ಮಂಡಲ್ ಆರ್ಟ್ ಅನ್ನಲ್ಲ, ಸೊ ಈ ರೀತಿ ಇದನ್ನು ಫ್ರೇಮು ಮಾಡಿಸ್ಬೋದು. ಹಾಗೆಯೇ ನೀವು ಈ ಥರ ದೀಪಾವಳಿಗೂ ಡೆಕೋರೇಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೇನಾದರೂ ರಂಗೋಲಿ ಗೊತ್ತಿದ್ದರೆ ಈ ರೀತಿನೂ ಟ್ರೈ ಮಾಡ್ಬೋದು ನೀವು. ಸೊ OHP ಶೀಟ್ ಅಂತ ಸಿಗುತ್ತಲ್ಲ, ಅದರಲ್ಲಿ ಈ ರೀತಿ ಕಸ್ಟಮೈಸ್ ಮಾಡಿ ರಂಗೋಲಿ ಮಾಡಿಕೊಟ್ಟು ಅವ್ರಿಗೆ ಸೆಲ್ ಮಾಡ್ಬೋದು. ಸೊ ಅಥವಾ ಥ್ರೆಡ್ ಪೇಂಟಿಂಗ್ ಗೊತ್ತಿದ್ದರೆ ಥ್ರೆಡ್ ಪೇಂಟಿಂಗು ಮಾಡಿಕೊಡ್ಬೋದು. ಡಿಫ್ರೆಂಟ್ ಇದರಲ್ಲಿ ಇಂಕಲ್ಲಿ ಹಾಕಿ ಮಾಡ್ತೀವಿ ಅದನ್ನು. ಓಕೆನಾ. ಸೊ ಬೆಸ್ಟ್ ಅಂದರೆ ಈ ಥರ ಕುಚ್ಚು ಗೊತ್ತಿದ್ರೆ ನಿಮಗೆ ಅದ್ರ ಕುಚ್ಚು ಜೊತೆಗೆ ನಿಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸೂ ಮಾಡಿಕೊಡ್ಬೋದು. ಸೊ ಅಥವಾ ಪೇಂಟಿಂಗ್ ಮಾಡಿಕೊಡ್ಬೋದು. ಈ ಥರ ಡೂಡಲ್ ಆರ್ಟ್ ಅಂತ ಹೇಳ್ತೀವಿ, ಈ ಥರ ಒಕೇಶನ್ಗೆ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗೂ ಮಾಡಿಕೊಡ್ಬೋದು ಈ ರೀತಿ. ಸೊ ಅಥವಾ ಬರೀ ಪೆನ್ಸಿಲ್ ಸ್ಕೆಚ್ ಕೇಳ್ತಾರೆ ಅಂದರೆ ಈ ಥರನೂ ಮಾಡಿಕೊಡ್ಬೋದು. ಇದೆಲ್ಲ ನನ್ನ ಮಗನೇ ಮಾಡಿರೋದು. ಸೊ ಇದು ನೋಡಿ, ಇದು ನಾನು ಮಾಡಿರೋದು. ಇದು ಈ ಥರ ಒಕೇಶನ್ಗೆ ಫೆಸ್ಟಿವಲ್ಗೆ ಕಳಶ ಡೆಕೋರೇಷನ್ ಮಾಡಿ ಉಲ್ಲನಲ್ಲಿ ಮಾಡಿಕೊಡ್ಬೋದು. ಅಥವಾ ನಿಮಗೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಥರ ಮೇನ್ ಬ್ಲೌಸೇ ಕೇಳ್ತಾರೆ ಇವಾಗೆಲ್ಲ. ಬ್ಲೌಸ್ ಕಟ್ಟಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡಿಕೊಡ್ಬೋದು, ಅದರಿಂದನೂ ನೀವು ಅರ್ನ್ ಮಾಡ್ಬೋದು. ಸೊ ಈ ರೀತಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇಲ್ಲ ನಮಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಈ ರೀತಿಯೂ ನೀವು ಕುಕ್ಕಿಂಗ್ ಸ್ಮಾಲ್ ಬೇಸ್ಡ್ ನಿಮ್ಮ ಚಾಟ್ಸ್ ಆಗಿರ್ಬೋದು, ಒಕೇಶನ್ ತಕ್ಕಂಗೆ ನೀವು ಮಾಡ್ಕೊಡ್ಬೋದು. ಇದೆಲ್ಲ ನಾನೇ ಆನ್ಲೈನ್ ಅಂದರೆ ಇದು ಲಾಕ್ಡೌನಲ್ಲಿ ಟ್ರೈ ಮಾಡಿದ್ದು, ನಾನೇ ಶೇರ್ ಮಾಡಿದ್ದೀನಿ, ಇಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಅಂತ. ನೋಡಿ, ಕುಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ರೀತಿಯೂ ನೀವು ಸ್ಮಾಲ್ ಬಿಸ್ನೆಸ್ ಥರ ಮನೆಯಿಂದನೇ ಮಾಡಿ ಕೊಡ್ಬೋದು. ಟೇಸ್ಟ್ ಚೆನ್ನಾಗಿ ಕೊಟ್ಟರೆ ಆಯಿತು ನಿಮಗೆ. ಆಮೇಲೆ ನಿಮಗೆ ನೋಡಿ, ಈ ಥರ ಜುಮ್ಕಾಸ್ ಎಲ್ಲ ಮಾಡಿಕೊಡ್ಬೋದು, ಕಸ್ಟಮೈಸ್ ಮಾಡಿ ಮ್ಯಾಚಿಂಗ್ ಡ್ರೆಸ್ಗೆಲ್ಲ ಮಾಡಿಕೊಡ್ಬೋದು. ಇದು ಕ್ರೋಷೆನಲ್ಲಿ ಮಾಡಿದ್ದೀನಿ ಜುಮ್ಕಿ ನಾನಿದು. ಈ ರೀತಿಯೂ ನೀವು ಮಾಡಿಕೊಡ್ಬೋದು. ಅಥವಾ ಟ್ಯಾಟಿಂಗ್ ಕಲ್ತಿದ್ರೆ ಬೇಸಿಕ್ ವೀಡಿಯೋ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡಿ. ಈ ಟ್ಯಾಟಿಂಗ್ ವೀಡಿಯೋಯಿಂದ ನೀವು ಇದೆಲ್ಲ ಮಾಡಿಕೊಡ್ಬೋದು, ಜ್ಯುವೆಲ್ರೀಸು. ಅಥವಾ ಈ ರೀತಿ ನೋಡಿ, ದೇವರಿಗೆ ಹಾರ ಎಲ್ಲ ಮಾಡಿಕೊಡ್ಬೋದು. ಅದು ಕ್ರೋಷೆನಲ್ಲಿ ನೋಡಿ, ಈ ರೀತಿ ಟೇಬಲ್ ಮೇಲೆ ವರ್ಕ್ ಮಾಡ್ಬೋದು, ಹಾಕ್ಬೋದು. ಅಥವಾ ತಟ್ಟೆ ಮೇಲೆ ಮುಚ್ಚೋಕ್ಕೆ. ಈಗ ಬೆಸ್ಟ್ ಅಂದರೆ ಸ್ಕ್ರಂಚೀಸ್ ಅಂತ ಹೇಳ್ತೀವಿ ನೋಡಿ, ಇದನ್ನಂತೂ ಈಗ ಟ್ರೆಂಡಿಂಗಲ್ಲಿದೆ, ಇದನ್ನು ಮಾಡಿಕೊಡ್ಬೋದು. ಇದು ನೇಲ್ ಪೇಂಟಿಂಗ್ ಅಂತ ಹೇಳ್ತೀವಲ್ವ, ಸೊ ನೇಲ್ ಆರ್ಟ್ ಅಂತೀವಲ್ಲ, ಅದನ್ನು ಮಾಡಿಕೊಡ್ಬೋದು. ಅಥವಾ ಬೆಸ್ಟ್ ಲೇಡೀಸ್ಗೆ ಅಂದರೆ ಸೀರೆ ಬಿಸ್ನೆಸ್ ಮಾಡ್ಬೋದು. ಸ್ಮಾಲಾಗೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಈ ರೀತಿ ಸೀರೆ ಬಿಸ್ನೆಸ್ ಮಾಡಿ ನೀವು ಈ ಥರ ವರ್ಕ್ ಮಾಡ್ಕೊಬೋದು ಮನೆಯಲ್ಲೇ. ಇಲ್ಲ ನಮಗೆ ಮೆಹಂದಿ ಗೊತ್ತಿದೆ ಏನು ಮಾಡೋದು ಅಂದರೆ ಅದನ್ನು ನೀವು ಮಾಡಿಕೊಂಡು ಆರಾಮಾಗಿ ಈ ಥರ ನೀವು ಮನೆಯಿಂದನೇ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಆರ್ಡರ್ಸ್ ತೊಗೊಂಡು ಮಾಡಿಕೊಡ್ಬೋದು. ತುಂಬ ದೊಡ್ಡದು ಇದಕ್ಕೆಲ್ಲ ಹೋಗಬೇಡಿ, ಸಣ್ಣ ಪುಟ್ಟ ಇದಕ್ಕೇ ಬಂದುಬಿಡುತ್ತೆ. ನೀವು ಮಾಡಿಕೊಡ್ಬೋದು ಆರಾಮಾಗಿ. ಸುಮ್ಮನೆ ಕೂತಿರೋ ಬದಲು ಈ ಥರ ಎಲ್ಲ ಮಾಡ್ಬೋದಲ್ವಾ. ಸೊ ಐಡಿಯಾಸು ಹೇಗಿದೆ ಐಡಿಯಾಸ್ ಎಲ್ಲ ಅಂತ ಡೆಫಿನೆಟಾಗಿ ತಿಳಿಸಿ, ಮಿಸ್ ಮಾಡಬೇಡಿ. ಓಕೆನಾ. ನೀವೆಲ್ಲ ಯಾವ್ದು ಮಾಡ್ತಾಯಿದ್ದೀರಾ ಅಂತಲೂ ಹೇಳಿ. ಸೊ ನೋಡಿ, ಹಾಗೆ ಅಥವಾ ಸೀರೆ ಪ್ಲೀಟಿಂಗ್ ಗೊತ್ತಿದ್ರೆ ಈ ಥರ ಕಿಟ್ ಎಲ್ಲ ಮಾರ್ಬೋದು ಅವ್ರಿಗೆ, ಕಿಟ್ ಎಲ್ಲ ಕೊಡ್ಬೋದು ಅವ್ರಿಗೆ. ಓಕೆನಾ. ಸೇಲ್ ಮಾಡ್ಬೋದು, ಅವ್ರಿಗೆ ಪ್ಲೀಟಿಂಗ್ ಮಾಡಿಕೊಡ್ಬೋದು. ಅಥವಾ ನೀವು ಕ್ಲಾಸಸ್ಸು ಕಂಡಕ್ಟ್ ಮಾಡ್ಬೋದು, ಸ್ಯಾರಿ ಪ್ಲೀಟಿಂಗ್ ಕ್ಲಾಸಸ್ನೂ ಕಂಡಕ್ಟ್ ಮಾಡಿಕೊಡ್ಬೋದು ಅವ್ರಿಗೆ. ಸೊ ಈ ಥರನೂ ನೀವು ಮಾಡಿ. ಬೆಸ್ಟ್ ಇದು. ಫಂಕ್ಷನ್ಗೆಲ್ಲ ಅರ್ಜೆನ್ಸಿ ಇರುತ್ತಲ್ವಾ, ಸೊ ಆವಾಗೆಲ್ಲ ನೀವು ಈ ರೀತಿ ಮಾಡಿಕೊಡ್ಬೋದು. ಓಕೆ. ಸೊ ನೆಕ್ಸ್ಟ್ ಏನಂದರೆ ಆರಿ ವರ್ಕು ಗೊತ್ತಿದ್ದರೆ ಈ ಥರ ಸಣ್ಣ ಪುಟ್ಟ ಅಂದರೆ ಚಿಕ್ಕದಾಗೆ ನೀವು ಒಂದು ಸ್ಮಾಲ್ ಡಿಸೈನ್ಸಿಂದ ಶುರು ಮಾಡಿ ಮಾಡಿಕೊಡ್ಬೋದು. ಡೆಫಿನೆಟಾಗಿ ಮನೆಯಿಂದನೇ ಒಂದು ಟ್ರೈ ಮಾಡಿ ನೀವು ಅದರಿಂದನೂ ನೀವು ಹಣನ ಸಂಪಾದನೆ ಮಾಡ್ಬೋದು. ಓಕೆನಾ. ದುಡ್ಡನ್ನ ಗಳಿಸ್ಬೋದು. ಸೊ ಈ ರೀತಿ ಕುಚ್ಚು ಬೆಸ್ಟ್ ಅಂದರೆ ನಾನು ಕುಚ್ಚು ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ನನ್ನ ಐಡಿಯಾಸೇ ನಾನು ಶೇರ್ ಮಾಡಿರೋವಂಥದ್ದು. ಸೊ ಇಲ್ಲಿ ನಾನು ಕುಚ್ಚು ಮಾಡಿ ಅದಕ್ಕೆ ನಿಮಗೆ ಏನು ಹೇಳಿ ವೆರೈಟಿ ಆಫ್ ಕ್ರೋಶೆ ಡಿಸೈನ್ಸ್ ಆಗಿರ್ಬೋದು, ಬೇಬಿ ಕುಚ್ಚಾಗಿರ್ಬೋದು, ಈ ರೀತಿ ಎಲ್ಲ ನೀವು ಮಾಡ್ಬೋದು. ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲಿ ಚೆಕ್ ಮಾಡಿಬಿಟ್ಟು ನೀವು ಟ್ರೈ ಮಾಡಿಕೊಡಿ. ಸೊ ಅಥವಾ ಇಲ್ಲ ಕ್ರೋಶೆ ಇಂಟ್ರೆಸ್ಟ್, ನಾನು ಮೊದಲೇ ಹೇಳಿರ್ತೀನಲ್ವ ನಿಮಗೆ, ಸುಮಾರು ವೀಡಿಯೋಸನ್ನು ಹೇಳಿದ್ದೀನಿ. ಕ್ರೋಶೆ ಅಂದರೆ ನಂಗೆ ತುಂಬ ಇಂಟ್ರೆಸ್ಟು. ಸೊ ಅದರಲ್ಲೆಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ, ಈ ರೀತಿ ನಾನು ಕ್ರೋಶೆ ಇಯರಿಂಗ್ಸ್ ಮಾಡಿಕೊಟ್ಟಿದ್ದೀನಿ. ಅಂದರೆ ಈ ರೀತಿ ಎಲ್ಲ ನಾನು ಮಾಡ್ತಾ
ಮಾಡ್ತಾ ಇರ್ತೀನಿ. ಓಕೆನಾ, ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ಬೋದು, ಅವ್ರಿಗೆ ಡ್ರೆಸ್ ಮ್ಯಾಚಿಂಗು ಆ ಥರ ಎಲ್ಲ ಮಾಡಿಕೊಡ್ಬೋದು. ಸೀರೆನ ನಿಮಗಿಲ್ಲ ಸೀರೆ ಆರ್ಡರ್ಸೇ ಜಾಸ್ತಿ ಬರ್ತಾಯಿದೆ ಅಂತಂದರೆ ಸೀರೆಗೆ ಒಂದು ಪ್ಯಾಕೇಜಿಂಗ್ ಆಗಿ ವರ್ಕ್ ಮಾಡಿಕೊಡ್ಬೋದು. ಅಂದರೆ ನಿಮಗೆ ಸೀರೆ ತೊಗೊಂಡ್ರೆ ಒಂದು ಸೀರೆ ಫಾಲು, ಜಿಗ್ಜ್ಯಾಗು, ಕುಚ್ಚು ಈ ರೀತಿ ಎಲ್ಲ ಮಾಡಿಕೊಟ್ಟು ನಿಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಅನ್ನಲ್ಲ, ಸೊ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸು ಮಾಡಿಕೊಡ್ಬೋದು. ಫಾಲು, ಜಿಗ್ಜ್ಯಾಗು ಎಲ್ಲ ಈ ಥರ ಒಂದು ಸೀರೆಗೆಲ್ಲ ಕಂಪ್ಲೀಟಾಗಿ ನೀವು ವರ್ಕ್ ಮಾಡಿ ಕೊಡ್ಬೋದು. ಇದರಿಂದನೂ ನಿಮಗೆ ತುಂಬ ಬೆನಿಫಿಟ್ ಇದೆ. ನಿಮಗೆಲ್ಲ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.